20 ವರ್ಷ ಆಯ್ತು ಸರ, ಏನೇನು ಮಾಡಿಲ್ಲ ಕೆಲಸ. ಸರ ಎಲ್ಲರೂ ಮತ ಕಾಂಗ್ರೆಸ್ಗೆ ಹಾಕಿ ಗೆಲ್ಲಿಸ್ತಾರ ಅಂತೇಳಿ ಈ ಸಂದರ್ಭದಾಗ ಹೇಳ್ತೇನೆ ಸರ್. 100% ಮ್ಯಾಗ ಸರ್ಕಾರ ಬರ್ತದೆ ಸರ, ಕಾಂಗ್ರೆಸ್ ಸರ್ಕಾರ ಕುಂದಿರ್ತೈತಿ. ಕಾಂಗ್ರೆಸ್ ಅಂದ್ರೆ ಜೋಶಿ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ. ನಮ್ಮ ಶಿಗ್ಗಾಂವ್ ತಾಲೂಕಿಗೆ ಬಂದಿಲ್ಲ ಅವರು, ಶಿಗ್ಗಾಂವ್ ತಾಲೂಕು ಸೊನ್ನೂರು ತಾಲೂಕಿಗೆ ಒಟ್ಟೆ ಬಂದಿಲ್ಲ ಅವರು. ಭಾಳ ಅಂದ್ರೆ ಎಲೆಕ್ಷನ್ ಮೂಮೆಂಟ್ಗೆ ಬರ್ತಾರವರು, ಬಂದು ಹೋಗ್ಬಿಡ್ತಾರೆ. ಏನು ಬಂದಿದೆ? ಗ್ಯಾಸಿನ ರೇಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು, ಇವಾಗ ಎಷ್ಟಾಗಿದೆ? 1000 ರೂಪಾಯಿ ಆಗಿದೆ. ಇನ್ನೇ ಹೇಳಿದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ನೋಡ್ತಿರಲ್ಲ ಸರ್, ಎಲ್ಲ ಅವರ ಬಿಜೆಪಿದವ್ರಿಗೆ. ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದಾರೆ ಅವರು? ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಮಾತ್ರ ಜೈಬೇರಿ ಹೊಡಿತೈತಿ. ಅಕೌಂಟ್ಗೆ 15 ಲಕ್ಷ ಹಾಕ್ತಾವಂದ್ರು, ಅಕೌಂಟ್ಗೆ 15 ಲಕ್ಷ ತುಂಬಿ ತುಳ್ಕಾಕತ್ತೈತಿ. ಎಲ್ಲಾ ಖಾತೆಕ್ಕ ಮೋದಿ ಹಾಕಿದ್ದು ತುಂಬಿ ತುಳ್ಕಾಕತ್ತೈತಿ. ಸರ್, ಹುಬ್ಬಳ್ಳಿ ಧಾರವಾಡ ಎಲೆಕ್ಷನ್ ಏನಾಗ್ಬೋದು, ಯಾರು ಬರ್ಬೋದು ಈ ಕಡೆ? ಸರ, ಲೋಕಸಭಾ ಚುನಾವಣೆ ಈ ಸತ ಧಾರವಾಡ ವಿನೋದ್ ಅಸುಟಿ ಅವರು 1 ಲಕ್ಷ ಅಂತರದಿಂದ ಗೆಲುವು ತಂದು ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ ಸರ್. ಯಾಕೆ ಈ ಸಲ ಪ್ರಹ್ಲಾದ್ ಜೋಶಿ ಅವ್ರು ಬೇಡ ಅಂತ? 20 ವರ್ಷ ಆಯ್ತು ಸರ, ಏನೇನು ಮಾಡಿಲ್ಲ ಕೆಲಸ. ಮೊನ್ನೆ ವಿನಯ್ ಕುಲಕರ್ಣಿ ಅವರು ಶಿಗ್ಗಾಂವ್ಗೆ ಬಂದಾಗ ಹೇಳಿದರು, 20 ವರ್ಷದಿಂದ ಒಂದೇನು ಕೆಲಸ ಮಾಡಿಲ್ಲ ಸರ್. ತೆವ್ಯಾಗ ರೊಟ್ಟಿ ಹಾಕಿದ್ರೆ ಎಷ್ಟು ಹೊತ್ತು ಬೇಯ್ತೈತಿ ಅಂದ್ರೆ ಸರ, ಭಾಳ ಅಂದ್ರೆ 10 ನಿಮಿಷ ಬೇಯ್ತೈತಿ. 10 ನಿಮಿಷ ಆಗಿಂದ ಏನಕ್ಕೈತಿ? ಹೊತ್ತು ಹೋಗೈತಿ, ಎಲ್ಲ ರೊಟ್ಟಿ ಹೊತ್ತು ಹೋಗೈತಿ. ಈ ಸತ ಎಲ್ಲರೂ ತಿರುವು ಹಾಕಿ ವಿನೋದ್ ಅಸುಟಿಯನ್ನು ಗೆಲ್ಲಿಸ್ತಾರ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಗ್ಯಾರಂಟಿ ಯೋಜನೆಗಳು ಕೊಟ್ಟಿದಾರಲ್ಲ ರಾಜ್ಯ ಸರ್ಕಾರ, ಈ ಜನಗಳಿಗೆ ಸಹಾಯ ಆಗ್ತಿದೆ ಅನ್ಕತೆ ಸರ? 95% ಎಲ್ಲ ಜನಕ್ಕೂ ಮುಟ್ಟೈತೆ ಸರ್ ಗ್ಯಾರಂಟಿ ಯೋಜನೆ. ನಮ್ಮ ಮೊನ್ನೆ ಗ್ಯಾರಂಟಿ ಅಧ್ಯಕ್ಷರ ಎಸ್ ಎಫ್ ಮುನ್ಕಟ್ಟಿಯರು ಏನಂದಾರ, 0.5% ಅಷ್ಟೇ ಜನಕ್ಕೆ ಮುಟ್ಟಿಲ್ಲ ಸರ್. ಯಾಕಂದ್ರೆ ಅವು KYC ಪ್ರಾಬ್ಲಮ್ ಅವು ಇವು ಇರೋದ್ರಿಂದ ಮುಟ್ಟಿಲ್ಲ. ಎಲ್ಲರಿಗೂ ಮುಟ್ಟೈತೆ ಸರ. ಎಲ್ಲರೂ ಮತ ಕಾಂಗ್ರೆಸ್ಗೆ ಹಾಕಿ ಗೆಲ್ಲಿಸ್ತಾರ ಅಂತೇಳಿ ಈ ಸಂದರ್ಭದಾಗ ಹೇಳ್ತೇನೆ ಸರ್. ಈ ಗ್ಯಾರಂಟಿ ಯೋಜನೆಗಳಿಂದ ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳು, ಹಳ್ಳಿ ಹೆಣ್ಮಕ್ಳು ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಏನು ಹೇಳ್ತೀರಿ ಅದ್ರ ಬಗ್ಗೆ? ಕುಮಾರಸ್ವಾಮಿಯವರ ಅಣ್ಣನ ಮಗ ರೇವಣ್ಣನ ಮಗನ ಗೊತ್ತೈತಿಲ್ಲ ಸರ್, ಯಾರು ದಾರಿ ತಪ್ಪಿಸ್ಯಾರ ಯಾರಿಲ್ಲ ಅನ್ನೋದು ಎಲ್ಲ ಜಗತ್ತು ನೋಡ ಅಂತೈತಿ. ಎಲ್ಲ ಬೋಗಸ್ ಹೇಳಿ ಜನಕ್ಕೆ ನಾಮ ಹಾಕಿ ಕಳಿಸ್ಯಾರ ಸರ್. ಈಗ ಯಾರು ಬಂದ್ರು ಒಳ್ಳೇದಂದ್ರೆ ಹುಬ್ಬಳ್ಳಿ ಧಾರವಾಡ ಶಿಗ್ಗಾಂವಲ್ಲಿ ಯಾರಿಗೆ ಲೀಡ್ ಕೊಡ್ಬೋದು? ಶಿಗ್ಗಾಂವದಾಗ 1 ಲಕ್ಷಕ್ಕಿಂತ ಹೆಚ್ಚು ಮತ ಹಾಕಿ ವಿನೋದ್ ಅಸುಟಿನ ಕಳಿಸ್ತೇವೆ ಸರ್. ಕಳಿಸ್ತೀರಿ? ವಿಜಯ್ ಪಾಟೀಲ್. ಏನಾಗುತ್ತೆ ಸರ್? ಏನು ಕತೆ ಈ ಪಟ್ಟೆ ನೋಡ್ರಿ, ನಾವು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಈ ಪಟ್ಟೆ ಕಾಂಗ್ರೆಸ್ ಆಗ್ಬಹುದು. ಯಾಕೆ ಕಾಂಗ್ರೆಸ್ ಬೇಕು? ಕಾಂಗ್ರೆಸ್ ಅಂದ್ರೆ ಜೋಶಿ ಅವ್ರು ಏನು ಅಭಿವೃದ್ಧಿ ಮಾಡಿಲ್ಲ. ನಮ್ಮ ಶಿಗ್ಗಾಂವ್ ತಾಲೂಕಿಗೆ ಬಂದಿಲ್ಲ ಅವರು, ಶಿಗ್ಗಾಂವ್ ತಾಲೂಕು ಸೊನ್ನೂರು ತಾಲೂಕಿಗೆ ಒಟ್ಟೆ ಬಂದಿಲ್ಲ ಅವರು. ಭಾಳ ಅಂದ್ರೆ ಎಲೆಕ್ಷನ್ ಮೂಮೆಂಟ್ಗೆ ಬರ್ತಾರವರು, ಬಂದು ಹೋಗ್ಬಿಡ್ತಾರೆ. ಭಾಳ ಅಂದ್ರೆ ಅವರು ಇಲ್ಲಿ ನಮ್ಮ ಶಿಗ್ಗಾಂವ್ ತಾಲೂಕಿಗೆ ಏನು ಮಾಡಿಲ್ಲ ಬಿಡ್ರಿ ಅವರು. ನಾವರ ಇಷ್ಟು ದಿವಸ ಆತ ಅವ್ರಿಗೆ ನೋಡೇ ಇಲ್ಲ. ಯಾವಾಗ ಒಮ್ಮೆ ಬರ್ತಾರೋ ಹೋಗ್ತಾರೆ ಅವ್ರು ಅಷ್ಟೇ. ಹಂಗಾದ್ರೆ ಈ ಸಲ ಯಾರು ಬರ್ಬೋದು? ಹಂಗಾರೆ ಈ ಸತೆ ವಿನೋದ್ ಅಸೋಟಿ ಅವರು ಬರ್ತಾರೆ, ಪಕ್ಕಾ ಬರ್ತಾರೆ. ಯಾಕೆ ಕಾಂಗ್ರೆಸ್ ಬೇಕು? ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಎಲ್ಲ ನೋಡೋಕೆ ಕುಂತಿರಲ್ಲ, ಎಲ್ಲ 2000 ರೂಪಾಯಿ ಫ್ರೀ ಮಾಡ್ಯಾರ, ಮಹಿಳೆಯವ್ರಿಗೆ ಬಸ್ ಫ್ರೀ ಮಾಡ್ಯಾರ, ವಿದ್ಯುತ್ ಕರೆಂಟ್ ಬಿಲ್ ಫ್ರೀ ಐತಿ, ಮತ್ತು ಅಕ್ಕಿ ಕೊಡ್ತಾರೆ. ಎಲ್ಲ ಥರದ ಬಡ ಜನಕ್ಕೆಲ್ಲ ಸವಲತ್ತಿದೆ ಅವರು. ಅದರ ಸಂಬಂಧ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕೇಂದ್ರ ಸರ್ಕಾರದವರು ಮಾಡ್ತಿದಾರೆ ಅಂತಲ್ಲ, ಎಲ್ಲ ಏನು ತಲುಪಿದೆ ಸರ್? ಹೇಳಿ, ನೀವೇ ಹೇಳಿ ಸರ್, ಏನು ತಲುಪಿದೆ, ಏನು ಬಂದಿದೆ? ಗ್ಯಾಸಿನ ರೇಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು, ಇವಾಗ ಎಷ್ಟಾಗಿದೆ? 1000 ರೂಪಾಯಿ ಆಗಿದೆ. ಮತ್ತು ನಮ್ಮದು GDP ಎಷ್ಟಿದೆ ಸರ್? ಎಷ್ಟಿತ್ತು ಅವಾಗ, ಈಗ ಎಷ್ಟಾಗಿದೆ? ಉದ್ಯೋಗ ಕೊಡ್ತೀನಿ ಅಂದ್ರೆ ಎಲ್ಲ ಯುವಕರಿಗೆ, ಒಂದು ಯುವಕರಿಗೆ ಉದ್ಯೋಗ ಇಲ್ಲ. ಮತ್ತು ಹೆಂಗೆ BJP ಸರ್ಕಾರ ಬರುತ್ತೆ ಸರ್? ಬರಲ್ಲ ಸರ್, ಬರಲ್ಲ. ಈಗ ಮೋದಿ ಆಡಳಿತ 10 ವರ್ಷ ನೋಡಿದ್ರಲ್ಲ, ಏನು ಹೇಳಿದ್ರು, ಏನು ಮಾಡಿದ್ರು? ಹೇಳಿದ್ರಲ್ಲ, ಎಲ್ಲರ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂದರು. ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಬಂತದು. ಎಲ್ಲಿ ನೀವು ಇನ್ನೇ ಹೇಳಿದ್ರೆ ಬೇಟಿ ಬಚಾವ್ ಬೇಟಿ ಪಡಾವ್ ನೋಡ್ತಿರಲ್ಲ ಸರ್, ಎಲ್ಲ ಅವರ ಬಿಜೆಪಿದವ್ರಿಗೆ. ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ದಾರೆ ಅವರು? ಹೆಣ್ಮಕ್ಳ ಬೇಟಿ ಬಚಾವ್ ಅಂದ್ರೆ ಏನು ಸರ್? 2800 ಅವ್ರದ್ದು ವಿಡಿಯೋ ವೈರಲ್. ಅವ್ರಿಗೆ ಯಾರು ಇದು ಮಾಡ್ಬೇಕು ಸರ್? ಅರೆಸ್ಟ್ ಮಾಡಬೇಕಿಲ್ಲ ಅವ್ರಿಗೆ? ಶಿಕ್ಷೆ ಆಗಬೇಕಿಲ್ಲ? ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ಮಾತ್ರ ಜೈಬೇರಿ ಹೊಡಿತೈತಿ. ಅಲ್ಲಿ ಒಟ್ಟಾರೆಯಾಗಿ ಧಾರವಾಡ ದಕ್ಷಿಣ ಲೋಕಸಭಾ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ
ಇವನು ವಿನೋದ ಶೆಟ್ಟಿ ಅವರು ಏನು ಕಾಂಗ್ರೆಸ್ ಇರುವುದರಿಂದ 2,27,000 ಮತದಿಂದ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತಾರಂತ ನಾನು ಇಚ್ಛೆ ಪಡ್ತೀನಿ. ಯಾಕೆ ಈ ಸಲ ಪ್ರಹ್ಲಾದ್ ಜೋಶಿ ಅವ್ರು ಬೇಡ? ಏನು ಜನದ ಕಷ್ಟ ಕೇಳಿಲ್ವಾ? ಸರ್, ಪ್ರಹ್ಲಾದ್ ಜೋಶಿ ಅವರಂತಲೇ ನಾವು 4 ಸಲ ಆರಿಸಿ ಬಂದ್ರವರು. ಸಾಮಾನ್ಯ ಜನರು ಕೆಲಸ ಕೇಳಕ್ಕೆ ಹೋದ್ಬಿಟ್ಲೇನ ನಮಗೆ ಹಾರಿಕೆ ಉತ್ತರ ಕೊಡ್ತಿದ್ರು. ಸ್ವತಃ ನಾನೇ ತಾಲೂಕಾ ಹಿಂದ ಅಧ್ಯಕ್ಷನಾದ ಮಂಜಪ್ಪ ಕಂಕನವಾಡ್ ಅವರು ಶ್ರೀ ಬೀರಲಿಂಗೇಶ್ವರ ಗುಡಿಗೆ ಪಟ್ಟಿ ಕೇಳಕ್ಕೆ ಹೋದಾಗ 150 ರೂಪಾಯಿ ಪಟ್ಟಿ ಕೊಟ್ಟಿದ್ದರು. ಅದನ್ನ 150 ರೂಪಾಯಿ ಬೀಸಿ ಹೋಗಿದೆ. ಸಾಮಾನ್ಯ ಜನಕ್ಕೆ ಏನೂ ಮಾಡಿಲ್ಲ ಅವರು. 4-20 ವರ್ಷ ಆದರೂ ಸಾಮಾನ್ಯ ಜನಕ್ಕೆ ಏನೂ ಮಾಡಿಲ್ಲ ಅವರು. ಏನೋ ಬೊಮ್ಮಾಯಿ ಅವರ ಹೆಸರಿನಲ್ಲಿ ಏನೋ ಆರಿಸಿ ಬಂದಂಗೆ ಆಗಿತ್ತವರು. ಅದಕ್ಕೆ ದಯವಿಟ್ಟು ಈ ಸಲ ಅವ್ರನ್ನ ಮನೆ ಕಳಿಸೋ ವ್ಯವಸ್ಥೆ ಎಲ್ಲ ಮತದಾರರಲ್ಲಿ ತುಂಬಿ ಬಂದೈತಿ. ಶಿಗ್ಗಾಂವಲ್ಲಿ ಯಾರು ಮೆಜಾರಿಟಿ ಬರ್ಬೋದು ವೋಟಿಂಗು? ಶಿಗ್ಗಾಂವದಲ್ಲಿ 1 ಲಕ್ಷ ಚಿಲ್ಲರದಿಂದ ಕಾಂಗ್ರೆಸ್ ಬರ್ತೈತಿ, ಲೀಡ್ ಕೊಡ್ತೀವಿ. 1 ಲಕ್ಷ ಚಿಲ್ಲರೆ ಗ್ಯಾರಂಟಿ ಇದೆ. ಈ ಗ್ಯಾರಂಟಿ ಯೋಜನೆಗಳು ಬರ್ತಿದ್ದಿಲ್ಲ, ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಸಹಾಯ ಆಗಿದೆಯಾ? ಇದು ಇಂಪ್ಯಾಕ್ಟ್ ಆಗುತ್ತೆ? ಏನು 5 ಗ್ಯಾರಂಟಿಗಳು ರಾಜ್ಯ ಸರ್ಕಾರ ಏನು ಕೊಟ್ಟೈತಲ್ಲ ಅದು ಎಲ್ಲರಿಗೂ ಕರೆಕ್ಟ್ ಮುಟ್ಟೈತಿ. ಅದರಿಂದ ಜನರು ಎಲ್ಲರೂ ಈ ಸಲ ಮಾತ್ರ ಪ್ರಹ್ಲಾದ್ ಜೋಶಿಯವನ ಮನೆಗೆ ಕಳಿಸೋ ವ್ಯವಸ್ಥೆನ ಎಲ್ಲ ಮತದಾರ ಅಲ್ಲಿ ಮೂಡಿ ಬಂದೈತಿ. ಈಗ 10 ವರ್ಷ ಬಿಜೆಪಿ ಆಡಳಿತ ನೋಡಿದ್ರೆ ಮೋದಿ ಅವ್ರದ್ದು ಏನು ಹೇಳಿದ್ರು, ಏನು ಮಾಡಿದ್ರು? 10 ವರ್ಷ ಮೋದಿಯವರು ಅಕೌಂಟಿಗೆ 15 ಲಕ್ಷ ಹಾಕ್ತಾವಂದ್ರು. ಅಕೌಂಟಿಗೆ 15 ಲಕ್ಷ ತುಂಬಿ ತುಳ್ಕಾಕತ್ತೈತಿ. ಎಲ್ಲ ಖಾತೆಗೆ ಮೋದಿ ಹಾಕಿದ್ದು ತುಂಬಿ ತುಳ್ಕಾಕತ್ತೈತಿ. ಮೇಲಾಗಿ ಇನ್ನೊಂದು ಏನು ಭರವಸೆ ಕೊಟ್ಟರು, 2 ಕೋಟಿ ವರ್ಷಕ್ಕೆ 2 ಕೋಟಿ 20 ಕೋಟಿ ಅಲ್ಲ 2 ಕೋಟಿ ಉದ್ಯೋಗ ಕೊಡ್ತಾವಂದರು. ಏನಿಲ್ಲ, 20 ಕೋಟಿ ಉದ್ಯೋಗ ಕೊಟ್ಟು ಪಾಪ ಅವ್ರು ಏನಾಗದ ಆಗೈತಿ ಈಗ ಅವರಿಗೆ. ದಯವಿಟ್ಟು ಮೋದಿಯವರು ಏನು ಗ್ಯಾರಂಟಿ ಒಟ್ಟ ಕೊಟ್ಟಿಲ್ಲ. ಅವರು ಬರೀ ಹಾರಿಕೆ ಉತ್ತರ ಕೊಡ್ತಾರವರು. ದಯವಿಟ್ಟು ಈ ಸಲ ಅವ್ರನ್ನ ಮನೆ ಕಳಿಸೋ ವ್ಯವಸ್ಥೆ ಎಲ್ಲ ಮತದಾರರಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಸಲ ಮಾತ್ರ ಮನೆ ಕಳಿಸೋ ವ್ಯವಸ್ಥೆ ಮಾಡ್ತೇವೆ ಅಂತೇಳಿ ನಾವು ಇಲ್ಲಿ ಹೇಳ್ತೇವೆ. ನಿಮ್ಮ ಹೆಸರು?